ವಿಧಾನಸಭೆ ವಿಪಕ್ಷ ನಾಯಕನಾಗಿ ಸಭಾಧ್ಯಕ್ಷರು ಆಯ್ಕೆ ಮಾಡಿ 4 ತಿಂಗಳಾಗಿದೆ. ಇನ್ನಾದರೂ ನನಗೆ ಸರ್ಕಾರಿ ಗೃಹ ಕಚೇರಿ ಕೊಡಿ, ಹೀಗೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿರೋದು ಜಗದೀಶ್ ಶೆಟ್ಟರ್. ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಪತ್ರ ಬರೆದಿರುವ ಶೆಟ್ಟರ್, ಈ ವರ್ಷದ ಜನವರಿಯಲ್ಲೇ ಸಭಾಧ್ಯಕ್ಷರು ನನ್ನನ್ನು ವಿಧಾನಸಭೆಯ ವಿಪಕ್ಷ ನಾಯಕನಾಗಿ ಆಯ್ಕೆ ಮಾಡಿದ್ದಾರೆ. ಜನರ ಕುಂದುಕೊರತೆಗಳ ಆಲಿಸಲು ಗೃಹ ಕಚೇರಿ ಅವಶ್ಯಕ. ಆದ್ದರಿಂದ ಇನ್ನಾದರೂ ಅಧಿಕೃತ ವಸತಿ ಗೃಹ ಹಂಚಿಕೆ ಮಾಡಲು ಆದೇಶಿಸಿ ಅಂತ ಶೆಟ್ಟರ್ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ವಿಧಾನಸಭೆಯ ವಿಪಕ್ಷ ನಾಯಕನಾಗಿ ಆಯ್ಕೆಯಾಗಿ 4 ತಿಂಗಳಾದರೂ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಅಧಿಕೃತವಾದ ಗೃಹ ಅಲಾಟ್ ಆಗಿಲ್ಲ. ಹೀಗಾಗಿ ಅವರು ಸಿಎಂಗೆ ಇವತ್ತು ಪತ್ರವನ್ನು ಬರೆದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಪತ್ರವನ್ನು ಶೆಟ್ಟರ್ ಅವರು ಬರೆದಿರೋದು, ಈ ವರ್ಷದ ಜನವರಿಯಲ್ಲೇ ಸಭಾಧ್ಯಕ್ಷರು ನನ್ನನ್ನು ವಿಧಾನಸಭೆಯ ವಿಪಕ್ಷ ನಾಯಕನಾಗಿ ಆಯ್ಕೆ ಮಾಡಿದ್ದಾರೆ. ಹೀಗಾಗಿ ಜನರ ಕುಂದುಕೊರತೆಗಳನ್ನು ಆಲಿಸಲು ನನಗೆ ಗೃಹ ಕಚೇರಿಯ ಅವಶ್ಯಕತೆ ಇದೆ. ಹೀಗಾಗಿ ಇನ್ನಾದರೂ ಅಧಿಕೃತ ವಸತಿ ಗೃಹ ಹಂಚಿಕೆ ಮಾಡಿ ಅಂತ ಹೇಳಿ ಶೆಟ್ಟರ್ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಶೆಟ್ಟರ್ ಅವರ ಪತ್ರದ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿರುವಂತದ್ದು. ಅಂದ್ರೆ ಕಳೆದ 4 ತಿಂಗಳುಗಳಿಂದ ಅವರು ಜನವರಿಯಲ್ಲೇ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ರು. ಕಾಗೋಡು ತಿಮ್ಮಪ್ಪನವರು ವಿಧಾನಸಭೆಯ ಸಭಾಧ್ಯಕ್ಷರು ಅವರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ರು. ಅದಾಗಿ 4 ತಿಂಗಳು ಕಳೆದ್ರು ಕೂಡ ಇವತ್ತಿನವರೆಗೂ ಸರ್ಕಾರಿ ಬಂಗಲೆಯನ್ನು ನನಗೆ ಕೊಟ್ಟಿಲ್ಲ. ಸಾರ್ವಜನಿಕರ ಕುಂದುಕೊರತೆಯನ್ನು ಆಲಿಸಲಿಕ್ಕೆ, ಪ್ರತಿನಿತ್ಯ ಜನರನ್ನ ಭೇಟಿ ಮಾಡಲಿಕ್ಕೆ, ಅವರ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಒಂದು ಸರ್ಕಾರಿ ನಿವಾಸದ ಅಗತ್ಯ ಇದೆ, ಗೃಹ ಕಚೇರಿಯ ಅಗತ್ಯ ಇದೆ. ಅದನ್ನ ಒದಗಿಸಿಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜಗದೀಶ್ ಶೆಟ್ಟರ್ ಅವರು ಈ ಪತ್ರವನ್ನು ಬರೆದಿರುವಂತದ್ದು. ಈ ಹಿಂದೆ ಕೂಡ ಸದಾನಂದಗೌಡರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇಂಥದ್ದೇ ಒಂದು ಪತ್ರವನ್ನು ಬರೆದು ತನಗೆ ಹೆಚ್ಚಿನ ಭದ್ರತೆಯನ್ನು ಕೊಟ್ಟಿಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಪತ್ರವನ್ನು ಬರೆದಿದ್ರು. ಈಗ ಜಗದೀಶ್ ಶೆಟ್ಟರ್ ಅವರು ತನಗೆ ಸರ್ಕಾರಿ ನಿವಾಸವನ್ನು ಕೊಟ್ಟಿಲ್ಲ ಅನ್ನುವಂತ ಒಂದು ಮನವಿಯನ್ನ ಈ ಪತ್ರದ ಮೂಲಕ ಮಾಡಿದ್ದಾರೆ. ಇವತ್ತು ರಾಜ್ಯಪಾಲರನ್ನ ಭೇಟಿಯಾದಾಗ ಜಗದೀಶ್ ಶೆಟ್ಟರ್ ಅವರು ಈ ವಿಚಾರವನ್ನ ರಾಜ್ಯಪಾಲರ ಗಮನಕ್ಕೂ ಕೂಡ ತಂದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಸರ್ಕಾರದ ವತಿಯಿಂದ ಈ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಈವರೆಗೂ ಕೂಡ ಲಭ್ಯ ಆಗಿಲ್ಲ. ಶೆಟ್ಟರ್ ಅವರ ಪತ್ರ ಮುಖ್ಯಮಂತ್ರಿಗಳನ್ನ ತಲುಪಿದೆ. ಸ್ಮಿತಾ, ವೀರೇಂದ್ರ, ಸಾಮಾನ್ಯವಾಗಿ ಈ ರೀತಿ ವಿಪಕ್ಷ ನಾಯಕರಿಗೆ ಎಷ್ಟು ದಿನಗಳ ಕಾಲ ಹಿಡಿಯುತ್ತೆ ಅಧಿಕೃತ ನಿವಾಸವನ್ನು ಅಲಾಟ್ ಮಾಡಲಿಕ್ಕೆ? ಯಾಕೆ ವಿಳಂಬ ಆಗ್ತಿದೆ? ಈ ಬಗ್ಗೆ ಶೆಟ್ಟರ್ ಅವ್ರು ಏನ್ ಹೇಳ್ತಾರೆ? ಇಟ್ ಡಿಪೆಂಡ್ಸ್. ಹೇಗಿರುತ್ತೆ ಅಂದ್ರೆ, ಸರ್ಕಾರಿ ನಿವಾಸಗಳು ಮೊದಲನೇದಾಗಿ ಆದ್ಯತೆಯ ಮೇರೆಗೆ ಹಂಚಿಕೆ ಮಾಡ್ತಾ ಹೋಗ್ತಾರೆ. ಮುಖ್ಯಮಂತ್ರಿಗಳಿಗೆ, ನ್ಯಾಯಾಧೀಶರಿಗೆ, ಅದಾದ ನಂತರ ಸಚಿವರುಗಳಿಗೆ, ಅದೇ ರೀತಿಯಲ್ಲಿ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಅದನ್ನ ಒಂದ್ ರೀತಿಯಲ್ಲಿ ಮುಖ್ಯಮಂತ್ರಿಗಳ ನೆರಳಿನಂತಹ ಒಂದು ಪೊಸಿಷನ್, ಅಂದ್ರೆ ಶಾಡೋ ಸಿಎಂ ಅಂತಲೇ ಅಪೋಸಿಷನ್ ಲೀಡರ್ನ ಕಾಣಲಾಗುತ್ತೆ. ಹೀಗಾಗಿ ಆದ್ಯತೆಯ ಮೇರೆಗೆ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಕೊಡಬೇಕಾಗುತ್ತೆ. ಆದ್ರೆ ಬಹುಶಃ ಜನವರಿಯ ನಂತರ ಸಂಪೂರ್ಣವಾಗಿ ಚುನಾವಣೆಯ ಕಾರ್ಯದಲ್ಲಿ ಎಲ್ಲರೂ ಕೂಡ ಮುಳುಗಿದ್ರಿಂದ ಯಾರು ಕೂಡ ಅದರ ಕಡೆ ಗಮನ ವಹಿಸಿರಲಿಲ್ಲ. ಸ್ವತಃ ಶೆಟ್ಟರ್ ಕೂಡ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿರಲಿಲ್ಲ. ಆದ್ರೆ ಈಗ ಚುನಾವಣೆ ಎಲ್ಲ ಮುಗಿದು ಫಲಿತಾಂಶ ಬಂದು ಇನ್ನೂ ಹೆಚ್ಚು ಕಾರ್ಯೋನ್ಮುಖರಾಗಬೇಕಾಗಿರೋದ್ರಿಂದ ಈ ಸಂದರ್ಭ ಸೂಕ್ತ ಅಂದ್ಕೊಂಡು ಜಗದೀಶ್ ಶೆಟ್ಟರ್ ಅವರು ಇಂಥದ್ದೊಂದು ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ. ಬಹುಶಃ ಆದ್ಯತೆಯ ಮೇರೆಗೆ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸ್ಪಂದಿಸುವಂತ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ. ಸ್ಮಿತಾ, ವೀರೇಂದ್ರ, ಇನ್ನು ನೀವು ಹೇಳ್ತಾ ಇದ್ರಿ ಗವರ್ನರ್ ಅನ್ನ ಭೇಟಿ ಮಾಡಿದಾಗ ಕೂಡ ಅವರ ಮುಂದೆ ಕೂಡ ಈ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಿ, ಇದಕ್ಕೆ ರಾಜ್ಯಪಾಲರು ಏನಾದ್ರೂ ಪ್ರತಿಕ್ರಿಯೆ ನೀಡಿದ್ದಾರಾ, ಹೇಗೆ? ಸ್ಮಿತಾ, ಇವತ್ತು ಜಗದೀಶ್ ಶೆಟ್ಟರ್ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿದ ವಿಚಾರ ಬೇರೆಯದ್ದಾಗಿತ್ತು. ಅಂದ್ರೆ ರವೀಂದ್ರನಾಥ್ ಪ್ರಕರಣ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ವಿಫಲರಾಗಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ದೂರು ಕೊಡ್ಲಿಕ್ಕೆ ಹೋಗಿದ್ರು. ಅದೇ ಸಂದರ್ಭದಲ್ಲಿ ಮಾತಿನ ನಡುವೆ ಈ ವಿಚಾರವನ್ನು ಕೂಡ ರಾಜ್ಯಪಾಲರ ಗಮನಕ್ಕೆ ತಂದಿದ್ದಾರೆ. ಅಂದ್ರೆ ಸರ್ಕಾರಿ ನಿವಾಸವನ್ನು ಹಂಚಿಕೆ ಮಾಡ್ಲಿಕ್ಕೆ ನೀವೊಂದು ಸೂಚನೆಯನ್ನ ಕೊಡಿ ಸರ್ಕಾರಕ್ಕೆ ಅನ್ನುವ ನಿಟ್ಟಿನಲ್ಲಿ ರಾಜ್ಯಪಾಲರ ಗಮನಕ್ಕೆ ತಂದಿದ್ದಾರೆ. ರಾಜ್ಯಪಾಲರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ವಿರೋಧ ಪಕ್ಷದ ನಾಯಕರ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಸ್ಮಿತಾ, ಧನ್ಯವಾದ ವೀರೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ.